ಈ ಮಾಫಿ ಸಾಕ್ಷಿ ಬಗ್ಗೆ ಬಹಳ ಚರ್ಚೆ ನಡೀತಿರುವಂಥದ್ದು ಇವಾಗ ಈ ದರ್ಶನ್ದೊಂದು ಪ್ರಕರಣದಿಂದಾಗಿ. ಈ ಮಾಫಿ ಸಾಕ್ಷಿ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಆರೋಪಿಗಳಿರ್ತಾರೆ, ಆರೋಪಿಗಳಲ್ಲಿ ಒಬ್ಬರು ಆ್ಯಕ್ಚುಲಿ ತಪ್ಪನ್ನು ನಾನು ಒಪ್ಕೊಂಡ್ಬಿಟ್ಟು ಈ ರೀತಿ ನಡೆದಿದೆ ಘಟನೆ ಅಂತೇಳಿ ಹೇಳುವಂಥದ್ದು, ಏನು ನಡೆದಿದೆ ಅಂತ ಹೇಳೋದನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ಹೇಳುವಂಥದ್ದಕ್ಕೆ ನಾವು ಮಾಫಿ ಸಾಕ್ಷಿ ಅಂತ ಹೇಳ್ತೇವೆ. ಅದರಿಂದ ಕೋರ್ಟ್ ಏನು ಮಾಡ್ತದೆ ಅಂತಂದರೆ ಅವರಿಗೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿಕೊಡ್ತದೆ. ಯಾಕೆಂತೇಳಿದ್ರೆ ಆ ಕೋರ್ಟಿಗೆ ಸಹಾಯವಾಗ ಅಥವಾ ಪ್ರಕರಣಕ್ಕೆ ಸಹಾಯವಾಗೋ ರೀತಿಯಲ್ಲಿ ಅಥವಾ ಪ್ರಕರಣದ ನಿಜಾಂಶವನ್ನು ಮುಂದೆ ಹೇಳಲಿಕ್ಕೆ ಬರುವಂಥ ಸಾಕ್ಷಿಗೆ ನಾವು ಮಾಫಿ ಸಾಕ್ಷಿ ಅಂತೇಳಿ ಹೇಳ್ತೇವೆ. ಇವಾಗ ಆರೋಪಿಗಳಲ್ಲಿ ಒಬ್ಬರು ಅದರಲ್ಲಿ ಸತ್ಯಾಂಶವನ್ನು ನಾನು ಹೇಳ್ತೀನಿ ಏನು ನಡೆದಿದ್ದು ಅಂತ ಹೇಳ್ಬಿಟ್ಟು, ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಬೇರೆ, ಮಾಫಿ ಸಾಕ್ಷಿ ಹೇಳೋದು ಅಂದರೆ ಈಗ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳ್ತದೆ ಅಂತಂದರೆ ಸೆಲ್ಫ್ ಇನ್ಕ್ರಿಮಿನೇಷನ್, ಅಂದರೆ ನಾವು ನಮ್ಮ ಬಗ್ಗೆನೇ ಸಾಕ್ಷಿ ಹೇಳ್ಕೊಳ್ಳೋದು ಕನ್ಸಿಡರ್ ಮಾಡೋದಿಲ್ಲ ನಮ್ಮ ಆ್ಯಕ್ಚುಲಿ ಸಂವಿಧಾನ. ನಮ್ಮ ವಿರುದ್ಧವೇ ನಾವು ಸಾಕ್ಷಿ ಹೇಳಬಾರ್ದು. ಆದರೆ ಮಾಫಿ ಸಾಕ್ಷಿಯಲ್ಲಿ ಹಾಗಲ್ಲ. ಒಂದು ಘಟನೆ ನಡೆದಾದ ಮೇಲೆ ಘಟನೆಯಲ್ಲಿ ಒಂದು ಬೇರೆ ಜನರು ಕೂಡ ಇರ್ತಾರೆ. ಆ ಎಲ್ಲ ಜನರು ಇದ್ದಾಗ ಏನು ನಿಜವಾದ ಘಟನೆ ಏನು ನಡೀತು ಅಂತೇಳಿ ಒಂದು ಆರೋಪಿ ಹೇಳಲಿಕ್ಕೆ ಒಂದು ಅವಕಾಶ, ಒಂದು ಅಥವಾ ಎರಡು ಎಷ್ಟು ಆರೋಪಿಗಳು ಬೇಕಾದ್ರೆ ಹೇಳಲಿಕ್ಕೆ ಅವಕಾಶಗಳಿರ್ತವೆ. ಸೊ it is not self-incrimination, it is something different than that actually, because there will be more people involved in the crime, ಅಂದರೆ ಎಕ್ಯೂಸ್ ಆಗಿ ಜಾಸ್ತಿ ಜನ ಇರ್ತಾರೆ. ಈಗ ಮಾಫಿ ಸಾಕ್ಷಿ ನಾವು ದರ್ಶನ್ ವಿಷಯದ ಬಗ್ಗೆ ಮಾತಾಡೋದಾದರೆ ಏನಂತ ಹೇಳಿದ್ರೆ, ಯಾವುದೇ ಹಂತದಲ್ಲಿ ಕೂಡ ಮಾಫಿ ಸಾಕ್ಷಿ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ನಾವು FIR ಸ್ಟೇಜಲ್ಲಿ ಕೂಡ ಹಾಕ್ಕೊಳ್ಬೋದು, ಚಾರ್ಜ್ ಶೀಟ್ ಮುಗಿದ ಮೇಲೆ ಕೂಡ ಹಾಕ್ಕೊಳ್ಬೋದು. ಆಮೇಲೆ ನಾವು ಟ್ರಯಲ್ ಅಂದರೆ ತೀರ್ಪು ಜಡ್ಜ್ಮೆಂಟ್ ಆಗಲಿಕ್ಕಿಂತ ಮುಂಚೆ ಕೂಡ ಮಾಫಿ ಸಾಕ್ಷಿಯನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಉಂಟು. ಮೊದಲು ಅದು CRPC 306 ಸೆಕ್ಷನ್ ಕೆಳಗೆ ಬರ್ತಾಯಿತ್ತು, ಅದು ಈಗ ಸೆಕ್ಷನ್ 318ನೇ ಸೆಕ್ಷನ್ ಕೆಳಗೆ ಬರ್ತಾಯಿದೆ. ಇದರಿಂದ ತೀವ್ರವಾಗಿ ಮೇನ್ ಆರೋಪಿ ಏನಿರ್ತಾರೆ, ಎಕ್ಯೂಸ್ ನಂಬರ್ 1 ಇರ್ಬೋದು, ಎಕ್ಯೂಸ್ ನಂಬರ್ 2 ಇರ್ಬೋದು, ಇವರಿಗೆ ತೀವ್ರ ಥರದಲ್ಲಿ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಕೋರ್ಟ್ ಯಾವಾಗ ಮಾಫಿ ಸಾಕ್ಷಿಯನ್ನು ಪರಿಗಣನೆಗೆ ತೆಗೆದುಕೊಳ್ತು ಅಂತ ಹೇಳಿದ್ರೆ ತೀವ್ರ ಹಿನ್ನಡೆ ಆಗುವ ಅವಕಾಶಗಳು ಜಾಸ್ತಿ. ಆದರೆ ಈ ದರ್ಶನ್ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ 3 ಜನ ಈಗ ಮಾಫಿ ಸಾಕ್ಷಿಯಾಗಿ ಮುಂದೆ ಬಂದಿದ್ದಾರೆ. ಇವರು ಈ 3 ಜನರದ್ದು ಹೇಳಿಕೆಗಳಲ್ಲಿ ಸಾಮರಸ್ಯ ಇರಬೇಕು. ಎಲ್ಲಾದರೂ ಈ 3 ಜನರ ಹೇಳಿಕೆಯಲ್ಲಿ ಸಾಮರಸ್ಯ ಕಂಡು ಬರದೇ ಹೋದರೆ ಆ ಪಕ್ಷದಲ್ಲಿ ಮಾಫಿ ಸಾಕ್ಷಿಯನ್ನು ಕೋರ್ಟ್ ಕನ್ಸಿಡರ್ ಮಾಡುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಹಾಗಾಗಿ ಇಲ್ಲಿ ಒಂದು ಸಣ್ಣ ಸಂಶಯ ನಮಗೆ ಇಲ್ಲಿ ಮೂಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಸಲ ಪ್ರದೂಷ್ ಫಸ್ಟ್ ಬಂದ್ಬಿಟ್ಟು ನಾನು ಮಾಫಿ ಸಾಕ್ಷಿ ಅಂತ ಹೇಳಿದಾಗ ಇನ್ನೂ 2 ಜನ ಬಂದುಬಿಟ್ಟು ನಾವು ಸಹ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಹೇಳಬೇಕಾದ್ರೆ ಅಲ್ಲಿ ಒಂದು ಸಣ್ಣ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಎಡೆ ಮಾಡಿಕೊಡ್ತಿದೆ ಅಂತ ಹೇಳಿದ್ರೆ, ಇವರು ಹೇಳಿದ ಸಾಕ್ಷಿಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದರೆ ಆ ವ್ಯತ್ಯಾಸ ಕೋರ್ಟ್ ಪರಿಗಣನೆ ತಗೊಳ್ಬೇಕಾದ್ರೆ ಆ 2 ವ್ಯತ್ಯಾಸಗಳ ಪ್ರಕಾರ ಈ ಮಾಫಿ ಸಾಕ್ಷಿಯ ಹೇಳಿಕೆಯು ತಪ್ಪಾಗಿ ಕಂಡುಬಂದು ಅದು ಅವನಿಗೆ ಶಿಕ್ಷೆಯ ಇದನ್ನು ನಿರ್ಧರಿಸುವಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ತದೆ ಅಂತ ಹೇಳೋದು ಒಂದು ಮುಖ್ಯವಾದ ಅಂಶ. ಇದು ಗಮನಿಸಬೇಕು. ಇದರಲ್ಲಿ ಆ್ಯಕ್ಚುಲಿ ನಿಜವಾಗಿಯೂ ಈ 3 ಜನ ಒಂದೇ ಥರ ಹೇಳ್ತಾರಾ, ಅದರಲ್ಲಿ ವ್ಯತ್ಯಾಸ ಕಂಡು ಬರ್ತದ, ಇದು ಬಹಳ ಇಂಪಾರ್ಟೆಂಟ್. ಇವಾಗ ಇದು ಆ್ಯಕ್ಚುಲಿ ಇವರು ಮಾಫಿ ಸಾಕ್ಷಿಯಾಗಿ ಬಂದಿರೋರಲ್ಲಿ ಮೊದಲನೇ ಒಬ್ಬ ಘೋಷಿಸಿದಾಗ ಇನ್ನೂ ಇಬ್ಬರು ಬರಬೇಕಾದ್ರೆ ಅದರ ಉದ್ದೇಶ ಏನು, ಅದರ ಹಿಂದುಗಡೆ ಎಲ್ಲರೂ ಕೂಡ ತಾವು ಮಾಡಿ ತಪ್ಪಿನ ಅರಿವಾಗಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇದರಲ್ಲಿ, ಅಥವಾ ದರ್ಶನನ್ನು ರಕ್ಷಣೆ ಮಾಡಲು ಇನ್ನಿಬ್ಬರು ಬಂದಿದ್ದಾರೆ ಮುಂದೆ ಅಂತ ಹೇಳೋದನ್ನು ಕೂಡ ನಾವು ಗಮನದಲ್ಲಿಡಬೇಕಾದ ಅಂಶ. ಹಾಗಾಗಿ ಸಪೋಸ್ ಎಲ್ಲಾದರೂ ಈ ಮಾಫಿ ಸಾಕ್ಷಿಗಳು ಹೇಳಿದ್ದು ಸುಳ್ಳು ಅಂತ ಹೇಳಿದಾದ ಪಕ್ಷದಲ್ಲಿ ಕೂಡ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆ ಉಂಟು. ಸುಳ್ಳು ಹೇಳಬಾರ್ದು, ನಾನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು, ಅದು ಹಳೆ ಸೆಕ್ಷನ್ 193 ಸುಳ್ಳು ಸಾಕ್ಷಿ ಹೇಳುವಂಥದ್ದು. ಸೆಕ್ಷನ್ ಇದು IPC ಇರಬೇಕಾದ್ರೆ 193 ಇತ್ತು, ಈಗ 222 ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ಉಂಟು. ಹಾಗಾಗಿ ಮಾಫಿ ಸಾಕ್ಷಿಯನ್ನು ಸುಳ್ಳು ಹೇಳಲಿಕ್ಕೆ ತುಂಬ ಕಡಿಮೆ ಇದು, ಯಾಕೆಂತಂದರೆ ಅಲ್ಲಿ ಶಿಕ್ಷೆ ಆಗುವ ಒಂದು ಭಯ ಕೂಡ ಇರ್ತದೆ. ಹಾಗಾಗಿ ನಾವು ಇದು ತನ್ನ ತಪ್ಪಿನ ಅರಿವಾಗಿಯೇ ಆತ ಬಂದಿದ್ದಾನೆ ಅಂಥೇಳಿ ನಾವು ತಿಳ್ಕೊಳ್ಬೋದು ಅಂತ ತಿಳ್ಕೊಳ್ತಾ ಇದ್ದೆ. ಇದು ತುಂಬ ಒಂದು ನಮ್ಮ ದರ್ಶನ್ನ ಒಂದು ಈ ತನಿಖಾ ಅಂದರೆ ಈ ಟ್ರಯಲ್ ಏನು ನಡೀತಾ ಉಂಟು, ಇದರಲ್ಲಿ ಅತ್ಯಂತ ಒಂದು ಅವರಿಗೆ ಹಿನ್ನಡೆಯ ದೊಡ್ಡ ಒಂದು ಭೀತಿಯ ಇದರಿಂದ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಬಯಸ್ತೇನೆ ನಾನು. ಸರ್, ದರ್ಶನ್ ಕೇಸಲ್ಲಿ ಮಾಫಿ ಸಾಕ್ಷಿ ಮಾಡೋದು ಪ್ರಾಸಿಕ್ಯೂಷನ್ಗೆ ಎಷ್ಟು ಮುಖ್ಯ ಆಗುತ್ತೆ? ಪ್ರಾಸಿಕ್ಯೂಷನ್ ಅವರು ಆ್ಯಕ್ಚುಲಿ ಇದರಲ್ಲಿ ಏನಾಗಿತ್ತು, ದರ್ಶನ್ ಕೇಸಲ್ಲಿ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಹೆಚ್ಚಿನ ಅವಲಂಬನೆ ಇತ್ತು. ಪ್ರತ್ಯಕ್ಷ ಸಾಕ್ಷಿಗಳು ಯಾರು ಕೂಡ ಹೇಳಿರಲಿಲ್ಲ. ಇದರಲ್ಲಿ ಎಲ್ಲರೂ ಆರೋಪಿಗಳೇ ಆಗಿಬಿಟ್ಟಿದ್ರು. ಇದರಲ್ಲಿ ಈ ಪ್ರದೂಷ್ ಅಂತ ಹೇಳೋನು 14ನೇ ಆರೋಪಿಯಲ್ಲಿ. ಅದರಲ್ಲಿ ಏನಾಗಿದೆ ಅಂತಂದರೆ, ಸಾಂದರ್ಭಿಕ ಸಾಕ್ಷಿಯಲ್ಲಿ ಅಂತಂದರೆ ಎಲ್ಲ ಒಂದಕ್ಕೊಂದು ಚೈನ್ ಲಿಂಕ್, ಒಂದಕ್ಕೊಂದು ಕನೆಕ್ಟ್ ಆಗಲೇಬೇಕು. ಒಂದು ಲಿಂಕ್ ಡಿಸ್ಕನೆಕ್ಟ್ ಆದರೂ ಕೂಡ ಆವಾಗ ಶಿಕ್ಷೆ ಕೊಡಲಿಕ್ಕೆ ಬರೋದೇ ಇಲ್ಲ. ಆದರೆ ಪ್ರತ್ಯಕ್ಷ ಸಾಕ್ಷಿಲಿ ಹಾಗಲ್ಲ. ಪ್ರತ್ಯಕ್ಷ ಸಾಕ್ಷಿಗಳು 1-2 ಸಾಕ್ಷಿಗಳು ಕರೆಕ್ಟಾಗಿ ಹೇಳಿಬಿಟ್ರು ಅಂತಂದರೆ ಶಿಕ್ಷೆ ಆಗೋ ಸಾಧ್ಯತೆಗಳು ಹೆಚ್ಚು. ಇದರಲ್ಲಿ ಒಂದೇ ಒಂದು ಪ್ರತ್ಯಕ್ಷ ಸಾಕ್ಷಿ ಇರಲಿಲ್ಲ ಯಾವುದರಲ್ಲಿ, ಈ ದರ್ಶನ್ ಕೇಸ್ನಲ್ಲಿ. ಇವಾಗ ಮಾಫಿ ಸಾಕ್ಷಿ ಅಂತೇಳಿ ಬಂದವನು
ಪ್ರತ್ಯಕ್ಷ ಸಾಕ್ಷಿ ಆಗಿಬಿಡ್ತಾನೆ. ಆವಾಗ ಅದು ಸಾಂದರ್ಭಿಕ ಸಾಕ್ಷ್ಯ ಅಲ್ಲ, ಪ್ರತ್ಯಕ್ಷ ಸಾಕ್ಷಿ ಆಗಿದ್ದರಿಂದಾಗಿ ಇವರಿಗೆ ತೀವ್ರ ಹಿನ್ನಡೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈಗ ಮಾಫಿ ಸಾಕ್ಷಿ ಸತ್ಯ ಹೇಳಿಲ್ಲ, ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಕಾನೂನಲ್ಲಿ ಯಾವ ರೀತಿ ಕಾನೂನಲ್ಲಿ ಅವ್ರಿಗೆ 227 ಸೆಕ್ಷನ್ BNSನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಅವಾಗ ಅದು ಸುಳ್ಳು ಹೇಳಬಾರ್ದು. ಆ್ಯಕ್ಚುಲಿ ಒಂದು ಕೋರ್ಟಿನ ಒಂದು ಇದನ್ನು ಆಲ್ರೆಡಿ ಇದರಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಆ್ಯಕ್ಚುಲಿ ಮಾಫಿ ಸಾಕ್ಷಿನ ಯಾವ ಹಂತದಲ್ಲಿ ಬೇಕಾದರೆ ಹೇಳ್ಬೋದು. ಅಂದರೆ FIR ಮಾಡೋ ಸ್ಟೇಜಲ್ಲಿ ಹೇಳ್ಬೋದು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋ ಕೂಡ ಹೇಳ್ಬೋದು, ಅಥವಾ ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೂಡ ಹೇಳ್ಬೋದು, ಟ್ರಯಲ್ ನಡೀತಾ ಇರ್ಕೊಂಡು ಹೇಳ್ಬೋದು. ಆದರೆ ಹೇಳಿಬಿಟ್ಟು ಎಲ್ಲರೂ ಸುಳ್ಳು ಹೇಳಿದ್ದಾರೆ ಅಂತೇಳಿ, ಯಾಕಂದರೆ ಇನ್ವೆಸ್ಟಿಗೇಷನಲ್ಲಿ ಕೂಡ ಚಾರ್ಜ್ ಶೀಟಲ್ಲಿ ರಿಪೋರ್ಟ್ ಇರ್ತದೆ, ಯಾವ್ಯಾವ ಘಟನೆಗಳು ನಡೆದಿದೆ, ಒಂದಕ್ಕೊಂದು ಕನೆಕ್ಟಿಂಗ್ ಈವೆಂಟ್ಸ್ ಇರ್ತದೆ. ಅಲ್ಲಿ ಎಲ್ಲರೂ ಪ್ರಬಲವಾದ ವ್ಯತ್ಯಾಸ ಕಂಡು ಬಂದ ಪಕ್ಷದಲ್ಲಿ ಇವರಿಗೆ ಕಠಿಣ ಶಿಕ್ಷೆ ಆಗ್ತದೆ. ಸುಳ್ಳು ಸಾಕ್ಷಿ ಹೇಳಿದ ಒಂದು ಇದರಲ್ಲಿ ಕಾಯ್ದೆ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ತದೆ. ಪೊಲೀಸರೇ ನೇರವಾಗಿ ಮಾಫಿ ಸಾಕ್ಷಿ ಮಾಡ್ಬೋದು ಸರ್? ಮಾಡ್ಬೋದು. ಈಗ ಮಾಫಿ ಸಾಕ್ಷಿಯನ್ನು ಪೊಲೀಸರು ಮಾಡ್ಬೋದು. ಪೊಲೀಸರನ್ನ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾಗ್ತದೆ, ಈ ಥರ ಮಾಫಿ ಸಾಕ್ಷಿ ಬಂದಿದ್ದಾರೆ, ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಅಂತಬಿಟ್ಟು. ಅದಕ್ಕೆ ನಾನು ನಿಮಗೆ ಆಲ್ರೆಡಿ ಹೇಳ್ದೆಲ್ಲ, ನಮ್ಮ ಆರ್ಟಿಕಲ್ 22ನಲ್ಲಿದೆ. ಆ್ಯಕ್ಚುಲಿ ನಾಟ್ ಟು ನಮ್ಮ ಇದು ಸಂವಿಧಾನದಲ್ಲಿದೆ, ನಮ್ಮ ವಿರುದ್ಧ ನಾವೇ ಸಾಕ್ಷಿ ಹೇಳಬಾರ್ದು ಅಂತ. ಅದಕ್ಕೋಸ್ಕರ ನೋಡಿ, ಆ್ಯಕ್ಚುಲಿ ಪೊಲೀಸ್ ಮುಂದೆ ಯಾರಾದರೂ ಹೌದು ನಾನೇ ಕೊಲೆ ಮಾಡಿದ್ದೀನಿ, ನಾನೇ ಈ ಥರ ಇದು ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಕೋರ್ಟ್ ಮುಂದೆ ಬಂದಾಗ ಅವನು ಅದನ್ನು ಹೇಳೋದೇ ಇಲ್ಲ. ಯಾಕೆಂತೇಳಿದ್ರೆ ಪೊಲೀಸ್ ಮುಂದೆ ಹೇಳಿದಂಥ ಈ ಸಾಕ್ಷಿಗಳು ಅದಕ್ಕೆ ಅದನ್ನು ಕೋರ್ಟ್ ಮುಂದೆ ಹೇಳಿದಾಗ ಮಾತ್ರ ಅದು ಊರ್ಜಿತ ಸಾಕ್ಷಿ ಅಂತೇಳಿ. ಮತ್ತು ಇನ್ನೊಂದು, ನನ್ನ ವಿರುದ್ಧನೇ ನಾನು ಸಾಕ್ಷಿ ಹೇಳ್ಕೊಳಕ್ಕಾಗೋದಿಲ್ಲ, ಇನ್ನೊಂದು ಸಾಕ್ಷಿ ಹೇಳಲೇಬೇಕಾಗ್ತದೆ, ಅದು ನಮ್ಮ ಕಾನೂನು. ಹಾಗಾಗಿ ತಾನೇ ಕೊಲೆ ಮಾಡಿದ್ದೇನೆ ಅಂತ ಒಪ್ಕೊಳ್ಳೋದು, ಅದರಲ್ಲಿ ಕೂಡ ಕೆಲವು ಸಲ ನೋಡಿ ಶಿಕ್ಷೆ ಆಗೋದೇ ಇಲ್ಲ, ತಾನೇ ಕೊಲೆ ಮಾಡಿದೆ. ಯಾಕಂದರೆ ಇನ್ನೊಬ್ಬ ಕೊಲೆ ಮಾಡಿರ್ತಾನೆ ಬೇಕು ಅಂತೇಳಿ ತನ್ನ ತಲೆಗೆ ಹಾಕ್ಕೊಳ್ಳುವಂಥದ್ದು, ಅದು ಅವರ ಮೇಲೇ ಅವನ ಅಪವಾದಗಳನ್ನ ಹಾಕ್ಕೊಳ್ಳೋದು. ಇನ್ನೊಂದು ಇಂಡಿಪೆಂಡೆಂಟ್ ಸಾಕ್ಷಿ ಬೇಕಾಗೇ ಆಗ್ತದೆ. ಒಂದೋ ಸಾಂದರ್ಭಿಕ ಸಾಕ್ಷಿ ಆದರೂ ಬೇಕು, ಅಥವಾ ಇನ್ನೊಂದು ಬೇರೆ ಒಂದು ಸಾಕ್ಷಿ ಇದ್ದು ಹೌದು ಅವನೇ ಮಾಡ್ಕೊಂಡಿದ್ದು ಹೇಳಿದಾಗ ಮಾತ್ರ ಒಂದು ಶಿಕ್ಷೆ ಆಗ್ತದೆ. ಬಿಟ್ಟರೆ ಇಲ್ಲ, ಅಲ್ಲಿ ಯಾವುದೇ ಒಂದು ಬೇರೆ ಸಾಕ್ಷಿಗಳಿಲ್ಲದೆ ನಾನೊಬ್ಬರೇ ಒಪ್ಕೊಂಡ್ಬಿಟ್ರೆ ಅದು ಪೂರ್ಣವಾಗಿ ಕನ್ಸಿಡರ್ ಮಾಡೋದಿಲ್ಲ. ಯಾವಾಗಲೂ ಕೂಡ ಆರೋಪಿ ಒಪ್ಕೊಂಡಿದ್ದು ಸಾಧ್ಯ ಇಲ್ಲ, ಮಾತ್ರ ಸಾಧ್ಯ ಅಲ್ಲ, ಇನ್ನೊಂದು ಸಾಕ್ಷಿ ಇಲ್ಲ, ಅದು ಆರೋಪ ಅವನೇ ಮಾಡಿದ್ದಾನೆ ಅಂತ ಹೇಳಿದ್ರೆ ಮಾತ್ರ ಕಾನೂನು ಅದನ್ನು ಕನ್ಸಿಡರ್ ಮಾಡ್ತದೆ. 2ಕ್ಕಿಂತ ಹೆಚ್ಚು ಆರೋಪಿಗಳು ಇರೋ ಕೇಸಲ್ಲಿ ಮಾತ್ರ ಮಾಫಿ ಸಾಕ್ಷಿ ಆಗುತ್ತೆ. 2ಕ್ಕಿಂತ ಹೆಚ್ಚಿರೋ ಕೇಸುಗಳಲ್ಲಿ ಮಾತ್ರ ಮಾಫಿ ಸಾಕ್ಷಿ ಆಗ್ತದೆ. ಈ 2ಕ್ಕಿಂತ ಕಡಿಮೆ ಇದ್ದ ಕೇಸುಗಳಲ್ಲಿ ಆ್ಯಕ್ಚುಲಿ ನಮ್ಮಲ್ಲಿಲ್ಲ, ಇದು ಫಾರಿನ್ ಕಂಟ್ರೀಸ್ನಲ್ಲಿ ಉಂಟು. ಅದು ಆ್ಯಕ್ಚುಲಿ ಪ್ಲೀ ಬಾರ್ಗೇನಿಂಗ್ ಅಂತ ನಾವು ಹೇಳ್ತೀವಿ, ನಾವು ಹೋಗಿ ಒಪ್ಕೊಳ್ತೀವಿ, ಹೋಗ್ಬಿಟ್ಟು ಒಂದು ಅಮೇರಿಕಾದಲ್ಲಿ ಎಲ್ಲ ಕಡೆ ಉಂಟದು ಪ್ಲೀ ಬಾರ್ಗೇನಿಂಗ್ ಅಂತ. ಒಬ್ಬನೇ ಮನುಷ್ಯ ನಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಳ್ತಾನೆ. ಆವಾಗ ಅಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಅವ್ರಿಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಕೊಡ್ತಾರೆ. ಭಾರತದಲ್ಲಿ ಇನ್ನೂ ಅದು ಬಾರ್ಗೇನಿಂಗ್ ಇನ್ನೂ ವಿಚಾರಣಾ ಹಂತದಲ್ಲಿದೆ. ಲಾ ಕಮಿಷನ್ದು ತರಬೇಕು ಬಾರ್ಗೇನಿಂಗ್ ತಂದಿದ್ದಾರೆ, ಕೆಲವೊಂದು ಇದಕ್ಕೆ ತಂದಿದ್ದಾರೆ. ಈಗ ರೇಪ್ ಕೇಸಲ್ಲಿ ನೋಡಿ, ಪೋಕ್ಸೋ ಕೇಸ್ಗಳಲ್ಲೆಲ್ಲ ಅಪವಾದ ಒಪ್ಕೊಂಡ್ರೆ 20 ವರ್ಷ ಶಿಕ್ಷಣ 10 ವರ್ಷ ಎಲ್ಲ ಮಾಡಿಕೊಡಲಿಕ್ಕೆ ಅವಕಾಶ ಉಂಟು. ಪ್ಲೀ ಬಾರ್ಗೇನಿಂಗ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲಿ ಇನ್ನೂ ಬರಲಿಲ್ಲ ಅದು. ಆದರೆ ಯಾಕೆಂತಂದರೆ ನಮ್ಮದಲ್ಲಿ ಅದು ಸಂವಿಧಾನದಲ್ಲಿ ಏನು ಹೇಳಿದೆ ಅಂತಂದರೆ, ಒಬ್ಬನೇ ಸಾಕ್ಷಿ ಇದ್ದು ನನ್ನ ವಿರುದ್ಧ ನಾನು ಹೇಳ್ಕೊಳ್ಳುವಾಗ ಇನ್ನೊಂದು ಯಾವುದಾದ್ರು ಒಂದು ಸಾಕ್ಷಿ ಇರಲೇಬೇಕು ಅಂತ. ಇಲ್ಲ ಅವನೇ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಇನ್ನೊಂದು ಸಾಕ್ಷಿ ಇರಬೇಕು ಅಂತ ಬಿಟ್ಟು. ಸೊ ದಟ್ ಈಸ್ ಸ್ಟಿಲ್ ಅದು ಡೆವಲಪ್ ಆಗ್ತಾ ಇರುವಂಥ ಅದು ಲಾ ನಮ್ಮ ಇಂಡಿಯಾದಲ್ಲಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಅದು ಬರಲಿಲ್ಲ, ಬಂದಿದೆ ಒಂದು ಸಣ್ಣ ಹಂತದಲ್ಲಿ ಪ್ಲೀ ಬಾರ್ಗೇನಿಂಗ್ ಬಂದಿದೆ ಇವಾಗ. ಮಾಫಿ ಸಾಕ್ಷಿ ಸ್ಟೇಟ್ಮೆಂಟ್ ಎಲ್ಲ ಸುಳ್ಳಾಗಿರೋ ಉದಾಹರಣೆಗಳು? ಹೌದು, ಮಾಫಿ ಸಾಕ್ಷಿಗಳು ಎಷ್ಟೋ ಸಲ ಸುಳ್ಳಾಗ್ತದೆ. ಈಗ ಅದನ್ನೇ ನಾನು ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಹೇಳಿದ್ದು ಏನಂತ ಹೇಳಿದ್ರೆ, ಆ್ಯಕ್ಚುಲಿ ನೋಡಿ, ಪ್ರದೂಷ್ ಫಸ್ಟ್ ಬರ್ತಾರೆ, ಮತ್ತು ವಿನಯ್ ಬರ್ತಾರೆ. ಈಗ ಪ್ರದೂಷದ ಸಾಕ್ಷಿಯನ್ನು ಅವನು ಏನು ಹೇಳ್ತಾರೆ ಅಂತೇಳಿದ್ರೆ, ನಾನು ಗುಂಡು ಹೊಡ್ಕೊಳ್ಳಿಕ್ಕೆ ನೀ ಎಲ್ಲಾದರೂ ನನ್ನ ಪರವಾಗಿ ಸಾಕ್ಷಿ ಹೇಳದೆ ಹೋದರೆ ನನಗೆ ನಾನೇ ಗುಂಡು ಹೊಡ್ಕೊಳ್ತೀನಿ ಅಂತೇಳಿ ದರ್ಶನ್ ಹೇಳಿದ್ದಾರೆ ಅಂತೇಳ್ಬಿಟ್ಟು, ಆಯ್ತಲ್ಲ. ಇವಾಗ ಇನ್ನೊಂದು ಸಾಕ್ಷಿ ಬರ್ತಾನೆ, ಅವನು ಹೇಳ್ತಾನೆ ನಾನು ಅಲ್ಲೇ ಇದ್ದೆ, ಆತ ಗುಂಡು ಹೊಡ್ಕೊಂಡಿರಲಿಕ್ಕೆ ಹೇಳಲಿಲ್ಲ, ಆ ಥರ ಹೇಳಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಆವಾಗ ಇವನ ಮಾಫಿ ಸಾಕ್ಷಿ ನಂಬಲಿಕ್ಕೆ ಅರ್ಹವಾದ ಸಾಕ್ಷಿ ಆಗೋದಿಲ್ಲ. ಆವಾಗ ಏನಾಗ್ತದೆ, ಎರಡೂ ಮಾಫಿ ಸಾಕ್ಷಿಗಳು ರದ್ದಾಗಿಬಿಡ್ತವೆ. ಸೊ ಇಲ್ಲಿ ಅದಕ್ಕೋಸ್ಕರ ನಾನು ಹೇಳಿದ್ದು, ಇನ್ನೂ 2 ಸಾಕ್ಷಿಗಳು ಬಂದಿರೋದ್ರ ಬಗ್ಗೆ ಸ್ವಲ್ಪ ನಮಗೆ ಡೌಟ್ ಇದೆ. ಯಾಕೆಂತೇಳಿದ್ರೆ ಇದು ಇನ್ನು ದರ್ಶನ್ಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಇನ್ನಿಬ್ಬರು ಅಂತ ಹೇಳೋದು ಒಂದು ಸಣ್ಣ ನಮ್ಮಲ್ಲಿ ಡೌಟ್ ಇದೆ ಅಂತ. ಎಲ್ಲರೂ 3 ಜನ ಮಾಫಿ ಸಾಕ್ಷಿ ಹೇಳಿ ಆದಮೇಲೆ ಗೊತ್ತಾಗ್ತದೆ ನಿಜವಾಗಿಯೂ ಇವರು ಆತ್ಮ ಅವಲೋಕನ ಮಾಡ್ಕೊಂಡು ಬಂದಿದ್ದಾರಾ ಅಥವಾ ಇನ್ನಿಬ್ಬರು ಮತ್ತೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಬಂದಿದ್ದಾರಾ ಅಂಥೇಳಿ ಅವ್ರು 3 ಜನ ಕೂಡ ಸಾಕ್ಷಿ ಕೊಟ್ಟ ಮೇಲೆ ಗೊತ್ತಾಗ್ತದೆ. ಅದು ಕೂಡ ಕೋರ್ಟ್ ಕನ್ಸಿಡರ್ ಮಾಡಬೇಕು ಫೈನಲಿ. ಮಾಫಿ ಸಾಕ್ಷಿ ಆರೋಪಿಗಳಿಗೆ ಕಾನೂನಿನ ರಕ್ಷಣೆ ಇರುತ್ತಾ ಸರ್? ಕಾನೂನು ರಕ್ಷಣೆ ಇರ್ತದೆ, ಖಂಡಿತ ಇರ್ತದೆ. ಹೌದು, ಅವರು ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಕೋರ್ಟಿಗೆ, ನಾನೀಗ ಮಾಫಿ ಸಾಕ್ಷಿ ಆಗಿದ್ದರಿಂದಾಗಿ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಅವ್ರು ಯಾವ ರೀತಿಯ ರಕ್ಷಣೆ ಕೇಳ್ತದೆ ಆ ರೀತಿಯ ರಕ್ಷಣೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ.